ನಮಸ್ತೆ. ಆತ್ಮ ಸಂಯಮ ಯೋಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಶಿವದೇವ್ ಯೋಗಾಚಾರ್ಯ. ಇಂದು ನಾನು ಚಿತ್ತದ ಅವಸ್ಥೆಯ ಕುರಿತು ಮಾತನಾಡಲು ಬಯಸ್ತೇನೆ. ಸ್ಟೇಟ್ ಆಫ್ ದಿ ಮೈಂಡ್, ಇನ್ನು ಮೈಂಡ್ದ ಬೇರೆ ಬೇರೆ ಪ್ರಕಾರದ ವಿಚಾರಗಳನ್ನು ನಾನು ತಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸ್ತೇನೆ. ಅಕಾರ್ಡಿಂಗ್ ಟು ವೇದವ್ಯಾಸ ಅವರ ಪ್ರಕಾರ, ವ್ಯಾಸ ಅವರು ಪತಂಜಲಿ ಯೋಗ ಸೂತ್ರವನ್ನು ಭಾಷ್ಯ ಮಾಡಿದ್ದಾರೆ. ವ್ಯಾಸ ಅವರ ಪ್ರಕಾರ ಪರಮ ಪೂಜ್ಯ ವ್ಯಾಸಜಿಯವರ ಪ್ರಕಾರ ಚಿತ್ತದ ಅವಸ್ಥೆ ಏನಿದೆ ಅಂತೇಳಿ ನಾವು ಒಂದು ಚರ್ಚೆ ಮಾಡೋಣ. ಅಲ್ಲಿ 5 ಪ್ರಕಾರದ ಅವಸ್ಥೆಯನ್ನು ಹೇಳ್ತಾರೆ: ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರತ ಹಾಗೂ ನಿರುದ್ಧ. ಹಾಗಾದರೆ ಇಲ್ಲಿ ಕ್ಷಿಪ್ತ ಅಂದರೆ ಏನು ಅಂತಕ್ಕಂಥ ಕ್ವಶನ್ ಬರ್ತದೆ. ಕ್ಷಿಪ್ತ ಅಂದರೆ ಚಂಚಲತೆ. ಯಾರು ಯೋಗ ಸಾಧಕರಾಗಿರ್ತಕ್ಕರೋ ಅವರಲ್ಲಿ ಚಂಚಲತೆ ಜಾಸ್ತಿ ಇತ್ತು ಅಂದರೆ, ಅಥವಾ ಕ್ಷಿಪ್ತ ಅವಸ್ಥೆಯ ಮನಸ್ಸು ಇತ್ತಂದರೆ ಅಂಥ ವ್ಯಕ್ತಿಗಳು ಯೋಗ ಸಾಧನೆಯನ್ನು ಮಾಡಲು ಯೋಗ್ಯರಾಗುವುದಿಲ್ಲ ಅಂತೇಳಿ ವೇದವ್ಯಾಸರು ಹೇಳಿದ್ದಾರೆ. ಹಾಗೆ ಕ್ಷಿಪ್ತ ಆದ ನಂತರ ಮೂಢ ಅವಸ್ಥೆ. ಕ್ಷಿಪ್ತ ಅವಸ್ಥೆಯಲ್ಲಿ ನಮಗೆ ಜಾಸ್ತಿ ರಜೋಗುಣದ, ಯಾವಾಗಲೂ ರಜೋಗುಣ ಕ್ರಿಯಾಶೀಲಾತ್ಮಕವಾಗಿರ್ತದೆ. ನಾವು ಒಂದು ಪ್ಲೇಸ್ ಕೂತ ಕಡೆಗೆ ನಾವು ಕೊಡೋದಿಲ್ಲ, ಯಾವಾಗಲೂ ಹೋಗ್ತಾ ಇರ್ತೀವಿ. ಇದು ಕ್ರಿಯಾಶೀಲತೆ. ಇಲ್ಲಿ ರಜೋಗುಣದ ಪ್ರಾಧಾನ್ಯತೆ ಇರ್ತದೆ ಕ್ಷಿಪ್ತ ಅವಸ್ಥೆಯಲ್ಲಿ. ಇನ್ನು ಎರಡನೇದು ಬರ್ತದೆ ಮೂಢ ಅವಸ್ಥೆ. ಮೂಢ ಅವಸ್ಥೆಯಲ್ಲಿ ತಮೋಗುಣದ ಪ್ರಾಧಾನ್ಯತೆ ಇರ್ತದೆ. ತಮೋಗುಣದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ನಾವು ಯೋಗಾಸನಗಳಾಗಲಿ, ಪ್ರಾಣಾಯಾಮಾದಿಗಳಾಗಲಿ, ಜ್ಞಾನವಾಗಲಿ ಅಥವಾ ಯಾವುದಾದ್ರೂ ಸ್ವಾಧ್ಯಾಯವಾಗಲಿ ಮಾಡೋದಾಗಲಿ, ಇಲ್ಲಿ ತಮೋಗುಣ ಇರ್ತದೆ. ತಮೋಗುಣ ಅಂದರೆ ಯಾವಾಗಲೂ ಅಂಧಕಾರ, ನಿದ್ರಾ, ಆಲಸ್ಯ, ಪ್ರಮಾದ, ಇನ್ನೊಬ್ಬರ ಬಗ್ಗೆ ಕೇವಲ ನಕಾರಾತ್ಮಕ ವಿಚಾರಗಳನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ವೃತ್ತಿಗಳು ಆ ಮೂಢ ಅವಸ್ಥೆಯಲ್ಲಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ತೆಗೆದುಕೊಂಡ್ರೆ, ನಾವು ಯಾರ ಜೊತೆನೂ ಏನೋ ಒಂದು ಮಾತಾಡಬೇಕಾದ್ರೆ ಯಾವುದೋ ಅವಾಚ್ಯವಾದ ಶಬ್ದಗಳನ್ನು ಬಳಸ್ತೀವಿ. ಅವಾಗ ಅವರು ಬಲ್ಲವರಿದ್ದರೆ ಹೇಳ್ತಾರೆ, ಏನು ನೀನು ಮೂಡಾಗಿದ್ದೇನೆ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಮಾತಾಡಬಾರ್ದು ಅಂತಕ್ಕಂಥ ಒಂದು ಪರಿಜ್ಞಾನವೂ ಇಲ್ವಾ ನಿನಗೆ ಅಂಥೇಳಿ ಅವರು ನಮಗೆ ಹೇಳ್ತಾರೆ, ಏನು ಮೂಡ ಇದೆಯಾ ನೀನು. ಈ ಮೂಢ ಅವಸ್ಥೆಯಲ್ಲಿ ನಾವು ಏನು ಮಾತನಾಡಬಹುದು, ಏನು ಮಾತನಾಡಬಹುದು ಅಂತಕ್ಕಂಥದ್ದು ಒಂದು ಪರಿಜ್ಞಾನವಿಲ್ಲ. ನಮ್ಮ ಕರ್ತವ್ಯಗಳ ಬಗ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ಆಲೋಚನೆಗಳೇ ಇರುವುದಿಲ್ಲ. ಅಂತ ಸ್ಥಿತಿ ನಾವು ಮೂಢ ಸ್ಥಿತಿ ಅಂತೀವಿ. ಇನ್ನು ವಿಕ್ಷಿಪ್ತ ಅವಸ್ಥೆ ಬರ್ತದೆ. ವಿಕ್ಷಿಪ್ತ ಅವಸ್ಥೆಯಲ್ಲಿ ಮನುಷ್ಯ ರಜೋಗುಣ ಮತ್ತು ತಮೋಗುಣದಿಂದ ಒಳಗೊಂಡಿರ್ತಾನೆ. ರಜೋಗುಣ ಮತ್ತು ತಮೋಗುಣದಿಂದ ಒಳಗೊಂಡು ಸ್ವಲ್ಪ ಸತ್ವಗುಣ ಪ್ರಾರಂಭ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಉದಾಹರಣೆಗೆ ಏನಂತಂದರೆ, ನಾವು ಧ್ಯಾನ ಮಾಡಬೇಕು ಅಥವಾ ಮೆಡಿಟೇಷನ್ ಮಾಡ್ಬೇಕಂತೇಳಿ ಈ ಮೆಡಿಟೇಷನ್ ಪೊಸಿಷನ್ ಕೂತಿರ್ತೀವಿ. ಅಲ್ಲಿ ಸ್ವಲ್ಪ ಸತ್ವಗುಣ ಉತ್ಪತ್ತಿ ಆಗಿದೆ. ಆವಾಗ ಏನಾಗ್ತದೆ, ಹಳೆಯ ಮೆಮರೀಸ್ ಬರ್ತಾ ಇರ್ತವೆ. ಏನೋ ಹಳೆಯ ಯಾವುದೋ ಒಂದು ಮೆಮರೀಸ್ ಬಂತು ಅಂತಂದರೆ, ಸ್ಮೃತಿ ಬಂತು ಅಂದರೆ ನಾವೇನು ಮಾಡ್ತೀವಿ, ಆ ಮೆಡಿಟೇಷನ್ ಅಲ್ಲೇ ಬಿಟ್ಟು ನಾವು ಮತ್ತೆ ಆ ಕ್ರಿಯಾಶೀಲತೆಗೆ ಹೋಗ್ತೀವಿ ಅಥವಾ ನಿದ್ರೆಗೆ ಹೋಗ್ತೀವಿ. ಕ್ರಿಯಾಶೀಲತೆ ಎಲ್ಲೋ ಒಂದು ಕಡೆಗೆ ಹೋಗ್ತೀವಿ, ಅಥವಾ ನಿದ್ರೆ, ಅಥವಾ ಇನ್ನೊಬ್ಬರ ಬಗ್ಗೆ ತಮೋಗುಣದ ಪ್ರವೃತ್ತಿ ವೃತ್ತಿ ಆಗ್ತದೆ. ಸ್ವಲ್ಪ ಸತ್ವಗುಣದ ಪ್ರಾಧಾನ್ಯತೆ ಇರ್ತದೆ. ಆದರೆ ಈ ಅವಸ್ಥೆ ಕೂಡ ಯೋಗ ಸಾಧಕನಿಗೆ ಯೋಗ್ಯವಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಕ್ಷಿಪ್ತನೂ ಯೋಗ ಸಾಧನೆಗೆ ಯೋಗ್ಯವಲ್ಲ, ಮೂಢನೂ ಯೋಗ ಸಾಧನೆಗೆ ಯೋಗ್ಯವಲ್ಲ, ಮತ್ತು ವಿಕ್ಷಿಪ್ತ ಅವಸ್ಥೆನೂ ಕೂಡ ಯೋಗ್ಯವಲ್ಲ. ಇನ್ನು 4ನೇದು ಬರ್ತದೆ ಏಕಾಗ್ರ ಅವಸ್ಥೆ. ಯಾವಾಗ ಸಾಧಕ ಯೋಗದ ವಿಭಿನ್ನ ಆಯಾಮಗಳನ್ನು ಬಳಸ್ಕೊಂಡು, ಅದು ಆಸನ ಆಗಿರ್ಬೋದು, ಪ್ರಾಣಾಯಾಮಾದಿಗಳಾಗಿರ್ಬೋದು, ಪ್ರತ್ಯಾಹಾರ ಆಗಿರ್ಬೋದು, ಅಥವಾ ಸ್ವಾಧ್ಯಾಯ ಆಗಿರ್ಬೋದು, ಹೀಗೆ ಅಥವಾ ಗುರುಗಳ ಮಾರ್ಗದರ್ಶನ ಆಗಿರಬಹುದು, ಹೀಗೆ ಅನೇಕ ಕಡೆಗಳಿಂದ
ಆತನಿಗೆ ಒಂದು ಸಪೋರ್ಟ್ ಸಿಗ್ತದಲ್ಲ, ಆ ಸಪೋರ್ಟ್ ಸಿಕ್ತಾಗ ಅದರಲ್ಲಿ ಸ್ವಲ್ಪ ಕಾಲ ಕಳಿತಾ ಹೋದಾಗ ಅದು ಏಕಾಗ್ರವಸ್ಥೆ ಪ್ರಾರಂಭ ಆಗಬೇಕಾಗ್ತದೆ. ಏಕಾಗ್ರವಸ್ಥೆ ಹೇಗೆ ಅಂದರೆ, ಉದಾಹರಣೆಗೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಈ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಗಂಟೆವರೆಗೆ ನಾನು ಯೋಗಾಭ್ಯಾಸ ಮಾಡಬೇಕಾದ ಜ್ಞಾನ ಆಗಿರಲಿ, ಪ್ರಾಣಾಯಾಮ ಆಗಿರಲಿ, ಆಸನಗಳಾಗಿರಲಿ, ಹೀಗೆ ಬೇರೆ 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 ಆಯಾಮಗಳು, ಯೋಗದ ಆಯಾಮಗಳೇನಿದೆಯಲ್ಲ ಅವು ಆಯಾಮಗಳನ್ನು ಮಾಡ್ತಾ ಇದ್ರೆ ಅದು ಏಕಾಗ್ರವಸ್ಥೆ. ಇನ್ನು ಲಾಸ್ಟ್ನೇದು ನಿರುದ್ಧ ಅವಸ್ಥೆ. ಏಕಾಗ್ರತೆ ಮತ್ತು ನಿರುದ್ಧ ಯೋಗ ಸಾಧಕರಿಗೆ ಒಂದು ಯೋಗ್ಯವಾದ ಮಾರ್ಗದರ್ಶನ ಅಂತ ಹೇಳ್ತಾರೆ. ಏಕಾಗ್ರಾವಸ್ಥೆ ಬೆಳೀತಾ ಹೋಗ್ತಾ ಹೆಚ್ಚಿಗೆ ಆಗ್ತಾ ಏನಾಗ್ತದೆ, ನಿರುದ್ಧಾವಸ್ಥೆಗೆ ಹೋಗ್ತದೆ. ಅದನ್ನೇ ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ. ಏನು, ಏಕಾಗ್ರತೆ ಮತ್ತು ನಿರುದ್ಧಾವಸ್ಥೆಗೆ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ನಿರುದ್ಧ. ಯಾವಾಗ ನಿರುದ್ಧಾವಸ್ಥೆ ಅಂದರೆ ಎಲ್ಲವೂ ನಿರೋಧವಾಗಿರ್ತದೆ, ಎಲ್ಲವೂ ಶಾಂತವಾಗಿರ್ತದೆ. ಎಲ್ಲಿ ಜ್ಞಾನ ಕೂತಿರ್ತೀವೋ ಅದರೊಳಗೆ ಲಯವಾಗಿರ್ತಕ್ಕಂಥದ್ದು. ಅದು ಮಂತ್ರಯೋಗ ಆಗಿರ್ಬೋದು, ಜ್ಞಾನ ಯೋಗ ಆಗಿರ್ಬೋದು, ಅಥವಾ ಲಯ ಯೋಗ ಆಗಿರ್ಬೋದು, ಆಸನಗಳಾಗಿರ್ಬೋದು, ಪ್ರಾಣಾಯಾಮಾದಿಗಳಾಗಿರ್ಬೋದು. ಯಾವ ಸ್ಥಿತಿಯಲ್ಲಿ ಕೂತಿರ್ತೀವಲ್ಲ ಯೋಗ ಸಾಧಕ, ಅದರಲ್ಲೇ ತಲ್ಲೀನತೆ ಲಯವಾಗಿರ್ತಕ್ಕಂಥ ಅವಸ್ಥೆಗೆ ನಿರುದ್ಧಾವಸ್ಥೆ ಅಂತ ಹೇಳ್ತೀವಿ. ಯಾವಾಗ ನಿರುದ್ಧಾವಸ್ಥೆ ಸಾಧಕನಿಗೆ ಹೆಚ್ಚಿಗೆ ಆಗ್ತಾ ಹೋಗ್ತದೋ ಅಲ್ಲಿ ಯೋಗದ ಸ್ಥಿತಿ ಆರಂಭವಾಗಿ ಸ್ಟಾರ್ಟ್ ಆಗ್ತದೆ. ಯಾವಾಗ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ, ಯೋಗಿ ಅವಾಗ ಏನಾಗ್ತಾನೆ, ತನ್ನ ಸ್ವರೂಪದ ಮೂಲದಲ್ಲಿ ಇರ್ತಾನೆ. ತದಾದೃಷ್ಟು ಸ್ವರೂಪೇ ಅವಸ್ಥಾನ, ಏನು ತಾನು ಮೂಲವಾಗಿದ್ದಾನೆ ಯೋಗ ಸಾಧಕನ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕಲ್ಲೇ ಪತಂಜಲಿಯವರು ಹೇಳಿದ್ರು, ಇವನು ಯೋಗಶ್ಚ ಚಿತ್ತವೃತ್ತಿ ನಿರೋಧ. ಅಲ್ಲಿ ಯೋಗಶ್ಚ ಚಿತ್ತವೃತ್ತಿ ನಿರೋಧ, ಆ ಯಾವ ಎಲ್ಲ ವೃತ್ತಿಗಳನ್ನು ನಿರೋಧ ಮಾಡಿರುವಂಥ ಸ್ಥಿತಿಯಲ್ಲಿ ತದಾದೃಷ್ಟು ಸ್ವರೂಪೇ ಅವಸ್ಥಾನ, ಈ ವೃತ್ತಿಗೆ ಬರ್ತಾನೆ, ಆ ಅವಸ್ಥೆ ಮೂಡ್ತಾನೆ. ಹಾಗಾದರೆ ಪತಂಜಲಿ ಮಹರ್ಷಿ ಅವರು ಹೇಳ್ತಾರೆ, ವೃತ್ತಿಗಳು ಯಾವುದೇ ವೃತ್ತಿಗಳಂದ್ರೆ ಒಂದು ಸರ್ಕಲ್ ಇರ್ತದೆ. ಆ ಸರ್ಕಲ್ ವೃತ್ತಿ ಅಂದರೆ ಸರ್ಕಲ್ ಯಾವುದು, ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ, ಸ್ಮೃತಃ. ಈ 5 ಪ್ರಕಾರದ ವೃತ್ತಿಗಳನ್ನು ಶಾಂತ ಮಾಡುವಂಥ ಸ್ಥಿತಿಗೆ ನಾವು ಯೋಗ ಅಂತ ಕರಿತೀವಿ, ಅಕಾರ್ಡಿಂಗ್ ಟು ಪತಂಜಲಿ ಮಹರ್ಷಿಯವ್ರ ಪ್ರಕಾರ. ಅದನ್ನೇ ವೇದವ್ಯಾಸರು ಕೂಡ ಹೇಳಿದ್ರು. ಏನಂತ, ಇಲ್ಲಿ ನೀವು ಮೂಢ ಅವಸ್ಥೆಯಲ್ಲಿ ಯೋಗ ಸಾಧನೆ ಮಾಡೋಕ್ಕಾಗಲ್ಲ. ನಾವು ಒಂದು ವೇಳೆ ಉದಾಹರಣೆಗೆ ನಾವು ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ ವೃತ್ತಿಯಲ್ಲಿ ಯೋಗ ಸಾಧನೆ ಮಾಡೋಕ್ಕಾಗಲ್ಲ. ಇವೆಲ್ಲವನ್ನ ಕಂಟ್ರೋಲ್ ಮಾಡುವಂಥ ಸ್ಥಿತಿಗೆ ಪತಂಜಲಿ ಮಹರ್ಷಿಯವರು ಯೋಗ ಅಂತ ಹೇಳಿದ್ರು. ಸೇಮ್ ವೇದವ್ಯಾಸರು ಕೂಡ ಅದೇ ಹೇಳ್ತಾರೆ. ಏನೋ ಕ್ಷಿಪ್ತ, ವಿಕ್ಷಿಪ್ತ, ಮೂಢ, ಏಕಾಗ್ರತೆ, ನಿರುದ್ಧ, ಈ ಅವಸ್ಥೆಗಳನ್ನು ದಾಟಿ ಯಾವಾಗ ನಾವು ನಿರುದ್ಧ ಅವಸ್ಥೆ ಬರ್ತೀವಿ ಅವಾಗ ಯೋಗವನ್ನು ಪ್ರಾರಂಭವಾಗ್ತದೆ. ಅವಾಗ ಸಾಧಕ ತನ್ನ ಮೂಲ ಸ್ವರೂಪದಲ್ಲಿ ಇರ್ತಾನೆ. ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಅವಾಗ ಯೋಗ ಪ್ರಾರಂಭವಾಗ್ತದೆ. ಇದು ಯೋಗದ ಒಂದು ಅದ್ಭುತ ಸಾಧನೆ. ಇದು ನಿತ್ಯ ನಿರಂತರ ಗುರುಗಳ ಮಾರ್ಗದರ್ಶನ, ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಒಂದು ಪ್ರಯತ್ನ ಮಾಡುವಂಥ ಒಂದು ಪ್ರಯತ್ನದ ಮುಂದೆ ಯಾವುದೂ ದೊಡ್ಡದಲ್ಲ. ಯಾವುದು ಪ್ರಯತ್ನ ಆಗ್ತದೋ ಆ ಯಶಸ್ಸು ವ್ಯಕ್ತಿ ಕಾಣಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾವೆಲ್ಲ ನಿತ್ಯ ನಿರಂತರ ಈ ಯೋಗದ ಕುರಿತು ಚಿಂತನೆಯನ್ನು ಮಾಡಿ, ಯೋಗದ ಪ್ರಚಾರವನ್ನು ತಮ್ಮ ಸುತ್ತಮುತ್ತಲೆಲ್ಲ ಮಾಡಿ, ಯೋಗವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಇಲ್ಲಿಗೆ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ನಮಸ್ತೆ.